ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಜೀವನದ ಅತ್ಯಂತ ನಿಷ್ಠಾವಂತ ಸ್ನೇಹಿತನ ಬಗ್ಗೆ ಮಾತಾಡೋಣ. ಅವ್ರು ಯಾರು ಗೊತ್ತಾ? ನಿಮ್ಮ ಹೃದಯ, ಮೆದುಳು, ಶ್ವಾಸಕೋಶ, ಕಣ್ಣು, ಚರ್ಮ, ಇನ್ನು ಕೋಟ್ಯಾಂತರ ಜೀವಕೋಶಗಳು. ಒಂದು ಪ್ರಶ್ನೆ ಕೇಳ್ಬೋದಾ? ಇವತ್ತು ಬೆಳಗ್ಗೆ ಎದ್ದಾಗ ನಿಮ್ಮ ಹೃದಯಕ್ಕೆ ಧನ್ಯವಾದ ಹೇಳಿದ್ರಾ? ನಿಮ್ಮ ಶ್ವಾಸಕೋಶಕ್ಕೆ, ನಿಮ್ಮ ಮೆದುಳಿಗೆ? ಬಹುಶಃ ಇಲ್ಲ ಬಿಡಿ. ಯಾಕಂದರೆ ಅವು ತಮ್ಮ ಕೆಲಸನ ಎಷ್ಟು ಮೌನವಾಗಿ ಮಾಡುತ್ತೆ ಅಂದರೆ ಅದಿರೋದೇ ನಮಗೆ ಮರ್ತೋಗ್ಬಿಟ್ಟಿರುತ್ತೆ. ನೀವು ಮಲಗಿದ್ದಾಗಲೂ ನಿಮ್ಮ ಹೃದಯ ಬಡಿತಾ ಇರುತ್ತೆ, ನೀವು ಉಸಿರಾಡ್ತಿರ್ತೀರ, ನಿಮ್ಮ ಶ್ವಾಸಕೋಶ ಕೂಡ ಕೆಲಸ ಮಾಡ್ತಿರುತ್ತೆ, ನೀವು ಊಟ ಮಾಡಿದಾಗ ನಿಮ್ಮ ಹೊಟ್ಟೆ ಆಹಾರನ ಜೀರ್ಣಿಸುತ್ತೆ. ನಿಮ್ಗೆ ಅಕಸ್ಮಾತ್ ಗಾಯ ಆಯಿತಾ, ಅದನ್ನು ನಿಮ್ಮ ದೇಹನೇ ಅದೇ ಸರಿಪಡಿಸ್ಕೊಳುತ್ತೆ. ಇವೆಲ್ಲ ನೀವು ಹೇಳ್ದೆ ನಡೆಯುತ್ತೆ. ಯಾರ ಹತ್ರನೂ ಸಂಬಳನೂ ಕೇಳಲ್ಲ, ರಜಾನೂ ಕೇಳಲ್ಲ, ಹೊಗಳು ನನ್ನನ್ನು ಅಂತಲೂ ಕೇಳಲ್ಲ. ಆದರೂ ಅದು ನಮ್ಮ ಜೀವನಕ್ಕೆ ಪ್ರತಿಯೊಂದು ಕ್ಷಣವೂ ಕೆಲಸ ಮಾಡ್ತಿರ್ತವೆ. ಬಹುಶಃ ಅದಕ್ಕೆ ನಮ್ಮ ಹಿರಿಯರು ಹೇಳಿರೋದು ದೇಹವೇ ದೇಗುಲ ಅಂತ. ಈ ಸರಣಿಯಲ್ಲಿ ನಾವು ಈ ದೇಗುಲದ ಪ್ರತಿಯೊಂದು ಅದ್ಭುತವನ್ನು ತಿಳಿದುಕೊಳ್ಳೋಣ. ಇಂದು ಅತ್ಯಂತ ಮೂಲಭೂತ ಪ್ರಶ್ನೆಯಿಂದ ಆರಂಭಿಸೋಣ. ಇವಾಗ ನಮ್ಮ ಹೃದಯಕ್ಕೆ ನಿನ್ನ ಹೃದಯನೇ ಆಗಬೇಕು ಅಂತ ಯಾರು ಹೇಳಿದರು? ನಿಮ್ಮ ಕಣ್ಣಿಗೂ ಅಷ್ಟೇ ನೀನು ನೋಡಬೇಕು ಅಂತ ಯಾರು ಹೇಳಿದರು? ನಿಮ್ಮ ಮೆದುಳಿಗೆ ನೀನು ಯೋಚನೆ ಮಾಡಬೇಕು ಅಂತ ಯಾರು ಹೇಳಿದರು? ಇದನ್ನೆಲ್ಲ ಯಾರು ನಿರ್ಧರಿಸಿದ್ದು? ಅದಕ್ಕೆ ಉತ್ತರ ಬಂದು DNA. ಒಂದು ಮನೆ ಕಟ್ಟಬೇಕು ಅಂದರೆ ಮೊದಲು ಏನು ಮಾಡಬೇಕು? ಇಟ್ಟಿಗೆ ಬೇಕಾ? ಅಲ್ಲ. ಸಿಮೆಂಟ್? ಅಲ್ಲ. ಮೊದಲು ಬೇಕಾಗಿರೋದು ಒಂದು ನಕ್ಷೆ, ಅಂದರೆ ಬ್ಲೂ ಪ್ರಿಂಟ್. ಆ ನಕ್ಷೆಯನ್ನು ನೋಡಿ ಮನೆ ಕಟ್ಟಲಾಗುತ್ತೆ. ಹಾಗೆ ನಮ್ಮ ದೇಹಕ್ಕೂ ಒಂದು ಬ್ಲೂ ಪ್ರಿಂಟ್ ಇದೆ. ಅದರ ಹೆಸರೇ DNA ಅಂದರೆ ನಮ್ಮ ದೇಹವನ್ನು ಹೇಗೆ ನಿರ್ಮಿಸಬೇಕು, ಹೇಗೆ ಬೆಳಿಬೇಕು, ಹೇಗೆ ಕೆಲಸ ಮಾಡಬೇಕು ಎಂಬ ಮಾಹಿತಿಯನ್ನು ಹೊಂದಿರುವ ಒಂದು ಅದ್ಭುತ ಮಾಹಿತಿ ಸಂಗ್ರಹ. ಇದನ್ನು ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು, ಅಥವಾ ರೆಸಿಪಿ ಬುಕ್, ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್, ಹೇಗಾದರೂ ಹೇಳ್ಬೋದು. ಈಗ DNA ಎಲ್ಲಿದೆ? DNA ನಮ್ಮ ದೇಹದ ಯಾವ ಭಾಗದಲ್ಲಿದೆ? ಕೇವಲ ಹೃದಯದಲ್ಲ, ಮೆದುಳಲ್ಲ, ಇಲ್ಲಪ್ಪ. ನಮ್ಮ ದೇಹದ ಬಹುತೇಕ ಪ್ರತಿಯೊಂದು ಸೆಲ್ ಅಂದರೆ ಜೀವಕೋಶದೊಳಗಡೆ DNA ಇರುತ್ತೆ. ಒಂದು ಜೀವಕೋಶ ತುಂಬ ಚಿಕ್ಕದು, ಕಣ್ಣಿಗೆ ಕಾಣಿಸೋದೇ ಇಲ್ಲ, ಆದರೆ ಅದರೊಳಗಡೆ ಜೀವನದ ಸಂಪೂರ್ಣ ಮಾಹಿತಿ ಅಡಗಿರುತ್ತೆ. ಗೊತ್ತಾ? ನಮ್ಮ DNA ಸ್ವಲ್ಪ ಅಮ್ಮನಿಂದ ಬರುತ್ತೆ, ಸ್ವಲ್ಪ ಅಪ್ಪನಿಂದನೂ ಬರುತ್ತೆ. ಇವೆರಡು ಸೇರಿ ನಿಮ್ಮದೇ ಆದ ಒಂದು ವಿಶಿಷ್ಟ DNA ನಿರ್ಮಾಣವಾಗುತ್ತೆ. ಅದಕ್ಕೆ ಕೆಲವರಿಗೆ ಅಮ್ಮನ ಕಣ್ಣಿರುತ್ತೆ, ಅಪ್ಪನ ನಗು, ಅಜ್ಜನ ಎತ್ತರ, ಅಥವಾ ಅಜ್ಜಿಯ ಕೂದಲು ಕೂಡ ಬರುತ್ತೆ. ಆದರೆ ಜಗತ್ತಿನಲ್ಲಿ ನಿಮ್ಮಂಥ DNA ಇರುವ ಇನ್ನೊಬ್ಬ ವ್ಯಕ್ತಿ ಯಾರೂ ಇಲ್ಲ, ನೀವಷ್ಟೇ. ಇದೇ ವಿಶೇಷ. DNA ಮೂಲಕ ನಮ್ಮ ಕಣ್ಣಿನ ಬಣ್ಣ, ಕೂದಲಿನ ಗುಣ, ಚರ್ಮದ ಕೆಲವು ಲಕ್ಷಣಗಳು, ರಕ್ತದ ಗುಂಪು, ಎತ್ತರ, ಇಂತಹ ಅನೇಕ ಗುಣಗಳು ಬರಬಹುದು. ಕೆಲವು ಕಾಯಿಲೆಗಳು ಸಾಧ್ಯತೆ ಕುಟುಂಬದಿಂದ ಬರಬಹುದು. ಉದಾಹರಣೆಗೆ ಶುಗರ್, BP, ಕೆಲವು ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಬರ್ಬೋದು. ಆದರೆ ಒಂದು ವಿಷಯ ನೆನಪಿಡಿ, DNA ಒಂದು ಸಾಧ್ಯತೆಯನ್ನು ಕೊಡುತ್ತೆ. ಅದು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ನಿರ್ಧರಿಸಲ್ಲ. ನಮ್ಮ ಆಹಾರ, ವ್ಯಾಯಾಮ, ನಿದ್ರೆ, ಜೀವನ ಶೈಲಿ ಇದೆಲ್ಲದೂ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ನೀವು ಒಂದು ಕಾಲದಲ್ಲಿ ಕೇವಲ ಒಂದು ಜೀವಕೋಶ ಮಾತ್ರ, ಅಂದರೆ ಒಂದು ಸೆಲ್ ಮಾತ್ರ, ಆ ಒಂದೇ ಜೀವಕೋಶದಲ್ಲಿ DNA ಇತ್ತು. ಅದೇ DNA ಸೂಚನೆಗಳನ್ನು ಅನುಸರಿಸಿ 2 ಜೀವಕೋಶಗಳಾದವು, 4 ಆಗುತ್ತೆ, ಆಮೇಲೆ 8 ಆಗುತ್ತೆ. ಹೀಗೆ ಕೋಟ್ಯಾಂತರ ಜೀವಕೋಶಗಳು ಬೆಳೆಯುತ್ತೆ. ಇಂದು ನೀವಾಗಿದ್ದೀರಾ. ಎಷ್ಟು ಅದ್ಭುತ ಅಲ್ವಾ? ಇಂದಿನ ವಿಜ್ಞಾನಿಗಳು DNAಯನ್ನು ಓದೋದು ಮಾತ್ರ ಅಲ್ಲ, ಅದನ್ನು ಎಡಿಟ್ ಕೂಡ ಮಾಡ್ಬೋದು. DNAಯಲ್ಲಿ ಯಾವುದಾದ್ರೂ ಏನಾದರೂ ಬದಲಾವಣೆ ಮಾಡಬಹುದಾ, ಏನಾದರೂ ಸರಿಪಡಿಸ್ಬೋದಾ ಅಂತ ಮಾರ್ಗಗಳ ಮೇಲೆ ಸಂಶೋಧನೆಯನ್ನು ಮಾಡಿದ್ದಾರೆ. ಇದನ್ನು DNA ಎಡಿಟಿಂಗ್ ಅಂತ ಕರೀತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ತಿಳಿಯೋಣ. ಇವಾಗ DNAಯಿಂದ ನಮಗೊಂದು ದೊಡ್ಡ ಪಾಠ ಕಲಿಸುತ್ತೆ. ಒಂದು ಕಟ್ಟಡಕ್ಕೆ ಬ್ಲೂ ಪ್ರಿಂಟ್ ಎಷ್ಟು ಮುಖ್ಯವೋ, ಜೀವನಕ್ಕೂ ಒಳ್ಳೆಯ ಮೌಲ್ಯಗಳು ಅಷ್ಟೇ ಮುಖ್ಯ. ನಾವು ಹುಟ್ಟುವಾಗ DNA ಸಿಗುತ್ತೆ, ಆದರೆ ನಾವು ಯಾವ ವ್ಯಕ್ತಿ ಆಗಬೇಕು ಎಂಬುದನ್ನು ನಮ್ಮ ಆಲೋಚನೆಗಳು, ಅಭ್ಯಾಸಗಳು ಮತ್ತು ನಮ್ಮ ನಿರ್ಧಾರಗಳು ರೂಪಿಸುತ್ತೆ.
ಇಂದು ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿದಾಗ ಮುಖವನ್ನಷ್ಟೇ ನೋಡಬೇಡಿ. ನಿಮ್ಮೊಳಗೆ ಕೋಟ್ಯಾಂತರ ಸೆಲ್ ಜೀವಕೋಶಗಳಿವೆ. ಪ್ರತಿಯೊಂದು ಜೀವಕೋಶದಲ್ಲೂ ಜೀವನದ ಒಂದು ಅದ್ಭುತ ಪುಸ್ತಕ ಇದೆ. ಅದರ ಹೆಸರೇ DNA. ಮುಂದಿನ ವಿಡಿಯೋದಲ್ಲಿ ಜೀವಕೋಶ ಅಂದ್ರೇನು, ಒಂದು ಸೆಲ್ ಹೇಗೆ ಕೆಲಸ ಮಾಡುತ್ತೆ, ಅದು ಹೇಗೆ ಎರಡಾಗಿ ಕೊನೆಗೆ ಇಡೀ ದೇಹವನ್ನು ನಿರ್ಮಿಸುತ್ತೆ ಅಂತ ತಿಳಿಯೋಣ. ದೇಹವೇ ದೇಗುಲ, ಅದನ್ನು ಅರ್ಥ ಮಾಡಿಕೊಳ್ಳುವುದು ಅದಕ್ಕೆ ನಾವು ತೋರಿಸುವ ಗೌರವ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.